ನಮ್ಮ ಜೊತೆಗೆ ಹಿರಿಯ ಶಾಸಕರಾಗಿರ್ತಕ್ಕಂಥ ಹಂಪನಗೌಡ ಬಾದರ್ಲಿ ಅವರು ಇದ್ದಾರೆ, ಮಾತನಾಡ್ಸೋಣ. ಸರ್, ತಾವು ಕೂಡ ದೆಹಲಿಗೆ ಹೋಗಿ ಬಂದ್ರಿ, ಸಾಕಷ್ಟು ಮನವಿ ಮಾಡಿದ್ರಿ, ರಾಯಚೂರು ಜಿಲ್ಲೆಗೂ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥದ್ದು. ಈಗ ರಾಯಚೂರು ಜಿಲ್ಲೆಗೆ ಕಳೆದ 20 ವರ್ಷಗಳ 2 ಅವಧಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಗೆದ್ದಿರ್ತಕ್ಕಂಥ MLAಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದನ್ನು ಭಾಳ ಸೀರಿಯಸ್ ಆಗಿ ನಾವೆಲ್ಲ ಪಕ್ಷದ ವರಿಷ್ಠರ ಮುಂದೆ ಪ್ರತಿಪಾದನೆ ಮಾಡೀವಿ. ಪಾಸಿಟಿವ್ ಆಗಿ ಇದ್ದರು, ಬಟ್ ಕೊನೆಗಳಿಗೆಯಲ್ಲಿ ಅದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಬೇಸರ ಆಗಿದೆ ಮತ್ತು ಕಾರ್ಯಕರ್ತರು ಎಲ್ಲರೂ ಭಾಳ ಆಕ್ರೋಶವಾಗಿದ್ದಾರೆ. ಈಗ ಅದನ್ನು ಯಾವ ರೀತಿ ಸಮಾಧಾನ ಪಡಿಸ್ತೀರಿ, ಮುಂದೆ ಯಾವ ರೀತಿ ಸರಿಪಡಿಸ್ತೀರಿ, ಹೆಂಗೆ ಮಾಡ್ಬೇಕೆಂಬುದನ್ನು ತಿಳಿಸಿ ಬಂದಿದ್ವಿ. ನೋಡಿ ಯೋಚನೆ ಮಾಡಿ ತಿಳಿಸ್ತೀವಿ, ನಿರ್ಧಾರ ಮಾಡಿರಿ, ಆಚೂರು ಪಡಕ್ಕೆ ಹೋಗ್ಬಾಡ್ರಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ನೋಡೋಣ. ಅಧ್ಯಕ್ಷ, ಕಾಣದ ಕೈಗಳು ಏನಾದ್ರು ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ವು ಅಂತ ಈ ವಿಚಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ 2 ಗುಂಪುಗಳು ಇದಾವೆ, ಸ್ಪಷ್ಟವಾಗಿದ್ದಾವೆ. ಅವೆಲ್ಲ ಅವ್ರ ವಿರುದ್ಧ ನಾವು ಮಾಡ್ತೀವಿ, ನಮ್ಮ ವಿರುದ್ಧ ಅವ್ರು ಮಾಡ್ತಾರೆ. ಅವ್ರ ಕೈ ಮೇಲಾಗಾಯ ಆಗಿದೆ, ತಮ್ಮ ಹಿರಿತನಕ್ಕೆ ಆದ್ಯತೆ ಸಿಗಲ್ಲ. ಯಾರ ಕೈ ಮೇಲಾಗಿಲ್ಲ, ಅವರಿಗೂ ಕೊಟ್ಟಿಲ್ಲ, ನಮಗೂ ಕೊಟ್ಟಿಲ್ಲ, ತಟಸ್ಥ ಧೋರಣೆ ಮಾಡ್ಯಾರ. ಸರ್, ಈಗ ಸಮಾನ ಮನಸ್ಕರು ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ರಿ, ನಮ್ಮ 30 ಜನ ಶಾಸಕರಿದ್ರಿ, ನಮ್ಮಲ್ಲಿ ಯಾರಿಗಾದ್ರೂ ಕೊಟ್ಟರು ಓಕೆ ಅಂತ, ಅದ್ರಲ್ಲಿ ಬರೀ ಕೇವಲ ಒಬ್ಬರಿಬ್ಬರಿಗೆ ಅಷ್ಟೇ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ಪುನಃ ಸೇರ್ತು, ನೋಡೋಣ ಏನಾಯ್ತು. ಯಾವಾಗ ಏನಾಯ್ತಂತ ಏನಾರು ಇಲ್ಲ 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 ಹರಿಪ್ರಸಾದ್ ಅವ್ರನ್ನ ಭೇಟಿ ಮಾಡಿದ್ರಿ, ಏನು ಹೇಳಿದ್ರು ಅಂತ? ಅದೇ ಸಂಘಟನೆ ಬಗ್ಗೆ ಚರ್ಚೆ ಮಾಡಿ ಬಂದಿವಿ. ಈಗ 30 ಜಿಲ್ಲೆಗಳ ಅಧ್ಯಕ್ಷರು ಬದಲಾವಣೆ ಬಗ್ಗೆ ಏನೇನು ನಡೆದವ ಏನೇನಿಲ್ಲ, ಅವ್ರು ಕೂಡ ಏನು ಮಾತಾಡಬೇಕು ಮಾತಾಡ್ಬೇಕು, ಅಸಮಾಧಾನದ ಬಗ್ಗೆ ಹೇಳಿದ್ರ ಅಂತ ಹೇಳಿ ಬಂದಿದ್ವಿ. ನಾವು 3 ಜನ ಕ್ಲೇಮ್ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ. MLC ಕಡೆಯಿಂದ ಮಾದಿಗ ಸಮಾಜದಿಂದ ವಸಂತ್ ಕುಮಾರ್ ಅವರು, ಜನರಲ್ಲಿದ್ದ ನಾನು ಮತ್ತು STಲಿದ್ದ ಬಸನಗೌಡ. ನಾವು 3 ಯಾರಿಗಾದರೂ ಕೊಡ್ರಿ, ಸಾಮಾಜಿಕ ಬದ್ಧತೆಯಲ್ಲಿ 3ರಿಗೆ ಯಾರಾದರೂ ಕೊಡ್ರಿ, ಕೊಟ್ಟರೆ ನಾವು ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಅದನ್ನು ಕನ್ಸಿಡರ್ ಮಾಡಿಲ್ಲ. ಇದಿಷ್ಟು ಬಾದರ್ಲಿ ಅವರ ಮಾತು. ನಮಗೆ ಅವಕಾಶ ಕೊಡಬೇಕಾಗಿತ್ತು. ಕಳೆದ 20 ವರ್ಷಗಳಿಂದ ರಾಯಚೂರು ಜಿಲ್ಲೆಗೆ ಒಂದು ಅವಕಾಶ ಸಿಗ್ತಾ ಇಲ್ಲ ಅನ್ನೋಂಥ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಸಮಾನ ಮನಸ್ಕರು ಒಟ್ಟಾಗಿ ಸೇರ್ತೇವೆ ಅಂತ ಮಾತನ್ನು ಹೇಳ್ತಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ಸೆಂಟಿಮೀಟರ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.